ಪ್ರಥಮ ಬಾರಿ ಗೆದ್ದಿದ್ದೀನಿ. ಈಗ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಈಗ ಫಸ್ಟ್ ಟೈಮ್ ಗೆದ್ದಿರೋದ್ರ ಭವಿಷ್ಯ ಈಗ ಅವಕಾಶ ಕೇಳೋದು ಸರಿಗಿಲ್ಲ ಅನಿಸ್ತದೆ ನನ್ನ ಪ್ರಕಾರ. ಅದು ನಡೀತಾ ಇದೆ. ಹೈಕಮಾಂಡ್ ತೀರ್ಮಾನ ಏನು ಮಾಡ್ತಾರೆ ಅದರ ಪ್ರಕಾರ ನಡ್ಕೊತದೆ ಪಾರ್ಟಿ ಅಂತ ನಾನು ಭಾವಿಸಿದ್ದೀನಿ. ಹೈಕಮಾಂಡ್ ಅವ್ರು ಮಾಡಿ ಅಂದರೆ 100% ಮಾಡ್ತಾರೆ ಪಾರ್ಟಿ. ಗುಂಡ್ಲುಪೇಟೆಗೆ ವಿಶೇಷವಾಗಿ ಒಂದು UGDಗೆ ಅನುದಾನ ಕೇಳಿದ್ದೀನಿ, ಟೌನ್ಗೆ 90 ಕೋಟಿಗೆ. ಜೊತೆಗೆ ಹೊಸ ಮೋಟ್ರುಗಳು ಹಾಕಲಿಕ್ಕೆ ಕೆರೆ ನೀರು ತುಂಬಿಸೋ ಪ್ರಾಜೆಕ್ಟ್ಗೆ ಹೊಸ ಮೋಟ್ರುಗಳು ಅಡಿಷ್ನಲ್ ಮೋಟರ್ಸ್ಗೆ ಅನುದಾನ ಕೇಳಿದ್ವಿ. ಬಹುಶಃ ಒಂದು ನಿರೀಕ್ಷೆ ಇದೆ, ಅದನ್ನು ಮಾಡಿಕೊಡ್ತಾರೆ, ನಿರೀಕ್ಷೆ ಇದೆ. ಉಪಮುಖ್ಯಮಂತ್ರಿಗಳು ಹೊರೆ ಆಗಿದೆ ಅಂತ ಹೇಳಿದ್ದಾರೆ ಹೊರತು ಎಲ್ಲೂ ಲಾಸ್ ಆಗಿದೆ ಅಂತ ಹೇಳಿಲ್ಲ. ಸೊ ಬರ್ಡನ್ ಇದೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಸಫಾರಿಯಿಂದ ಪ್ರಾಣಿಗಳು ಆಚೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಅದರದೇ ಆದಂಥ ಒಂದು ತನಿಖೆನ ಮಾಡಿದ್ದಾರೆ. ಇಲಾಖೆ ವತಿಯಿಂದ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಹಾಗಾಗಿ ಸಫಾರಿ ರೂಟ್ಗೂ ಕಾಡಿಂದ ಪ್ರಾಣಿಗಳು ಬರೋದಕ್ಕೂ ಸಂಬಂಧ ಇಲ್ಲ. CM ಕುರ್ಚಿ ಕಿತ್ತಾಟದ ನಡುವೆ ಮೊದಲ ಬಾರಿಗೆ ಶಾಸಕರಾಗಿರುವಂಥ ಕೆಲವೊಂದಷ್ಟು ಶಾಸಕರು ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ಇದ್ದಾರೆ. ಸರ್, ಸಾಕಷ್ಟು ಶಾಸಕರುಗಳು ನಾವು ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರ ಬರೆದಿದ್ದಾರೆ. ಏನು ಸರ್ ಇದು ಅಂತ? ಇದು ಹೊಸದಲ್ಲ, ಬರೆದು ಆಗಲೇ 4 ತಿಂಗಳಾಗಿದೆ. ಇದೇನಾಯಿತು, ಅಸೆಂಬ್ಲಿ ನಡೆಯುವಂಥ ಸಮಯದಲ್ಲಿ ಒಂದಷ್ಟು ಜನ ಫಸ್ಟ್ ಟೈಮ್ ಗೆದ್ದಿರೋರು ಒಂದು ಮನವಿ ಕೊಡೋಣ, ಅದು ಪುರಸ್ಕಾರ ಆಗ್ತದೆ ನೋಡೋಣ ಅಂತ ಸುಮ್ಮನೆ ಒಂದು ಮನವಿ ಕೊಟ್ಟಿರೋದು. ಇಟ್ಸ್ ನಥಿಂಗ್ ಸೋ ಸೀರಿಯಸ್. ಸೊ ಹಂಗಾಗಿ ಕೊಟ್ಟಂಥ ಸಮಯದಲ್ಲಿ ನಾವು 31 ಜನ MLAಗಳು ಸೈನ್ ಮಾಡಿದ್ದೀವಿ. ಸೊ ಸೈನ್ ಮಾಡಿದಾಗ ಅವಕಾಶಗಳು ಸಿಕ್ಕಿದ್ರೆ ಒಂದು ನೋಡೋಣ ಅಂತ. ಯಾಕೆಂದರೆ ನಾಳೆ ಕೇಳಿಲ್ಲ ಅನ್ನೋಕ್ಕಿಂತ ಸುಮ್ಮನೆ ಒಂದು ಅರ್ಜಿ ಇರಲಿ ಅಂತ ಕೊಟ್ಟಿದ್ದೀವಿ. ಏನು ಕ್ರೈಟೀರಿಯಾ ಸರ್? ಯಾಕಂದರೆ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ, ಸಾಕಷ್ಟು ಹಿರಿಯ ಶಾಸಕರುಗಳಿದ್ದಾರೆ, 4 ಬಾರಿ 5 ಬಾರಿ ಗೆದ್ದಿರೋರು ಸಹ ಇದ್ದಾರೆ. ಇದರ ನಡುವೆ ಮೊದಲನೇ ಬಾರಿಗೆ ಗೆದ್ದ ಅಂಥವ್ರಿಗೆ ಸೊ ಈಗ ಯಂಗ್ಸ್ಟರ್ಸ್ ಇದ್ದೀವಿ ಅಂತ ಒಂದು ಅವಕಾಶ ಕೊಡಿ. ಆವಾಗ ಒಂದು ಸ್ವಲ್ಪ ಆಡಳಿತದಲ್ಲಿ ನಾವು ತಿಳ್ಕೊಳಂಗೆ ಆಗ್ತದೆ ಹೆಂಗೆ ಏನು ಅಂತ ಹೇಳ್ಕೊಟ್ಟಿರೋದು ಅಷ್ಟೇ. ಈಗಾಗಲೇ ಏನು ತಮ್ಮ ತಂದೆಯವರು ಸಚಿವರಾಗಿದ್ದರು, ತಾಯಿಯವರು ಸಚಿವರಾಗಿದ್ದರು, ತಾವು ಕೂಡ ಸಚಿವರಾಗ್ತೀರಾ ಅನ್ನೋ ವಿಶ್ವಾಸ ಇದೆಯಾ ಸರ್? ಪಕ್ಷ ಮನ್ನಣೆ ಕೊಡುತ್ತಾ? ಖಂಡಿತ ಆ ಥರ ನನಗೆ ಪರ್ಸ್ನಲಾಗಿ ನನಗೆ ವೈಯಕ್ತಿಕವಾಗಿ ನಾನು ಸಚಿವನಾಗಬೇಕು ಅಂತ ನನಗೆ ಆಸೆ ಇಲ್ಲ. ಬಟ್ ಎಲ್ಲ ಶಾಸಕರ ಮಿತ್ರರೆಲ್ಲ ಸೇರಿದಾಗ ಮಾಡಿದಂಥ ಒಂದು ಕ್ಯಾಂಪ್ಗೆ ಸಿಗ್ನೇಚರ್ಗೆ ಲೆಟ್ರಿಗೆ ಮಾಡಿದ್ದೀವಿ ಅಷ್ಟೇ. ನಾನು ವೈಯಕ್ತಿಕವಾಗಿ ನನಗೇನು ಆಸೆ ಇಲ್ಲ. ನಾನು ಶಾಸಕನಾಗಿದ್ದೀನಿ, ಕೆಲಸ ಮಾಡ್ತೀನಿ, ನಾನು ಶಾಸಕನಾಗೆ ಮುಂದುವರಿಯೋಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ CM ಅವರು ಸಹ ಹೇಳ್ತಾರೆ, ಮೊದಲ ಬಾರಿ ಶಾಸಕರಾಗಿದ್ದವ್ರಿಗೆ ಸಚಿವ ಸ್ಥಾನ ಬೇಡ ಅನ್ನೋದು ನಿರ್ಣಯ ಆಗಿದೆ ಅನ್ನೋಂಥದ್ದು ಹೇಳೋಕ್ಕಿಂತ ಸ್ವತಃ ಅವರೇ ಹೇಳ್ತಾರೆ. ಹೌದು, ಅದನ್ನಾಗಲೇ ಅವರು CM ಅವರು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಮೋಸ್ಟ್ಲಿ ಅವ್ರು ಹೇಳಿದ್ಮೇಲೆ ಅದಕ್ಕೆ ಚರ್ಚೆ ಅದು ಮುಗಿದಿದೆ ಅಂತ ನಾನು ಭಾವಿಸಿದೆ. ಆ ಪತ್ರದಲ್ಲಿ ಸಹ ಹಾಕಿರೋ ಕೆಲವೊಂದಷ್ಟು ಶಾಸಕರುಗಳು ನಮಗೆ ಸಚಿವ ಸ್ಥಾನ ಕೊಟ್ಟರೆ ಮುಂಬರ್ತಂಥ ದಿನಗಳಲ್ಲಿ 2028ರ ಚುನಾವಣೆಗೆ ಕ್ಷೇತ್ರದಲ್ಲಿ ನಮ್ಮ ಗೆಲುವಿಗೆ ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತೆ, ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯಗಳು. ಯಾಕಂದರೆ ಶಾಸಕರುಗಳು ಅವ್ರದ್ದಾದಂಥ ಒಂದು ಕಷ್ಟಪಟ್ಟು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ಅವ್ರಿಗೂ ಒಂದು ಆತ್ಮವಿಶ್ವಾಸ ಇರ್ತದೆ, ಸಚಿವರಾದರೆ ಇನ್ನೂ ನಾವು ಪವರ್ಫುಲ್ ಆಗ್ತೀವಿ ಅಂತ ಆ ನಿಟ್ಟಿನಲ್ಲಿ ಹೇಳಿದ್ದಾರೆ. ಈಗ ತಮ್ಮ ಗುಂಡ್ಲುಪೇಟೆ ಕ್ಷೇತ್ರದ ಕೆಲವೊಂದಷ್ಟು ಅಭಿಮಾನಿಗಳು ಸಹ ತಮ್ಮನ್ನು ಸಚಿವರಾಗಿ ನೋಡಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪ್ರಥಮ ಬಾರಿ ಗೆದ್ದಿದ್ದೀನಿ. ಈಗ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದಾಗ ನೋಡೋದು. ಯಾಕಂದರೆ ಈಗ ಫಸ್ಟ್ ಟೈಮ್ ಗೆದ್ದಿರೋದ್ರ ಭವಿಷ್ಯ ಈಗ ಅವಕಾಶ ಕೇಳೋದು ಸರಿಗಿಲ್ಲ ಅನಿಸ್ತದೆ ನನ್ನ ಪ್ರಕಾರ. ಮುಂದೆ ಯಾವಾಗಾರು ಅವಕಾಶಗಳು ಸಿಕ್ಕರೆ ಮಾಡೋ ಅಂಥ ಕೆಲಸ ಮಾಡ್ತೀವಿ. 100%. ಬಜೆಟ್ ನಂತರ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ಕೆಲವೊಂದಷ್ಟು ಬೆಳವಣಿಗೆಗಳು ನೋಡಿದ್ದೀರಾ? ಅದು ನಡೀತಾ ಇದೆ. ಹೈಕಮಾಂಡ್ ತೀರ್ಮಾನ ಏನು ಮಾಡ್ತಾರೆ ಅದರ ಪ್ರಕಾರ ನಡ್ಕೊತದೆ ಪಾರ್ಟಿ ಅಂತ ನಾನು ಭಾವಿಸಿದ್ದೀನಿ. ಹೈಕಮಾಂಡ್ ಅವ್ರು ಮಾಡಿ ಅಂದರೆ 100% ಮಾಡ್ತಾರೆ ಪಾರ್ಟಿನೂ. ಪಕ್ಷದಲ್ಲಿ ಈಗ DK ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ. ಸೊ ಅವ್ರ ಪಕ್ಷದ ನಿರ್ಣಯ ಏನು ಮಾಡ್ತಾರೆ ಅದಕ್ಕೆ ಎಲ್ಲ ಬದ್ಧರಾಗಿರ್ತಾರೆ. ಒಂದು ಕಡೆ ಶಾಸಕರುಗಳ ಡಿನ್ನರ್ ಮೀಟಿಂಗ್ಗಳ ಬಗ್ಗೆ ತಾವೇನು ಹೇಳ್ತೀರಾ? ಈಗ ಶಾಸಕರುಗಳ ಡಿನ್ನರ್ ಮೀಟಿಂಗ್ ಅಂದರೆ ಈಗ ಅದು ಬಾಲಕೃಷ್ಣ ಅವರ 25ನೇ ವರ್ಷ ಶಾಸಕರಾಗಿ 25 ವರ್ಷ ಆಗಿದೆ ಅಂತ ಹೇಳಿ ಅವ್ರದ್ದೊಂದು ಕಾರ್ಯಕ್ರಮನ ಅವ್ರಿಗೆ ಅಭಿನಂದನೆ ಸಲ್ಲಿಸೋ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ಸಮಾನ ಮನಸ್ಕರೆಲ್ಲ ಸೇರಿ ಅಭಿನಂದನೆ ಸಲ್ಲಿಸೋ ಕಾರ್ಯಕ್ರಮ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಅದಕ್ಕೆ ವಿಶೇಷವಾದ ಅರ್ಥ ಏನಿಲ್ಲ. ಅಲ್ಲೇನೋ ಬೇರೆ ರೀತಿಯ ಚರ್ಚೆನೂ ಆಗಿಲ್ಲ. ಅವ್ರಿಗೆ ವಿಶ್ ಮಾಡಿ ಎಲ್ಲ ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಬಜೆಟ್ ನಂತರ ಏನಾದ್ರು CM ಬದಲಾವಣೆ ವಿಚಾರಗಳು ಮುನ್ನೆಲೆಗೆ ಬರುತ್ತಾ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕೆಂದರೆ ಈಗ ನೀವೇನು ದಿನನಿತ್ಯ ನೋಡ್ತೀರಾ, ಹೈಕಮಾಂಡ್ ತೀರ್ಮಾನ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿಗಳು ಪಾರ್ಟಿ ಪಕ್ಷ ಏನು ಹೇಳ್ತದೆ ಅದು ಮಾಡ್ತೀವಿ ಅಂತ ಹೇಳೋದು. ಸೊ ಹಾಗಾಗಿ
ಅದ್ರ ಬಗ್ಗೆ ಏನೂ ಚರ್ಚೆ ಆಗ್ತಿಲ್ಲ. ಸೊ ಅದು ತೀರ್ಮಾನ ಪಕ್ಷ ಹೈಕಮಾಂಡ್ ಏನು ಮಾಡ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊತೀವಿ. ಮಾರ್ಚ್ 6ರಂದು ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡ್ತಾರೆ. ಯಾವೆಲ್ಲ ನಿರೀಕ್ಷೆಗಳಿದೆ ಸರ್ ಗುಂಡ್ಲುಪೇಟೆ ಕ್ಷೇತ್ರಕ್ಕೆ? ಗುಂಡ್ಲುಪೇಟೆಗೆ ವಿಶೇಷವಾಗಿ ಒಂದು UGDಗೆ ಅನುದಾನ ಕೇಳಿದ್ದೀನಿ, ಟೌನ್ಗೆ 90 ಕೋಟಿಗೆ. ಜೊತೆಗೆ ಹೊಸ ಮೋಟ್ರುಗಳು ಹಾಕ್ಲಿಕ್ಕೆ ಕೆರೆ ನೀರು ತುಂಬಿಸೋ ಪ್ರಾಜೆಕ್ಟ್ಗೆ ಹೊಸ ಮೋಟ್ರುಗಳು ಅಡಿಷ್ನಲ್ ಮೋಟರ್ಸ್ಗೆ ಅನುದಾನ ಕೇಳಿದ್ವಿ. ಬಹುಶಃ ಒಂದು ನಿರೀಕ್ಷೆ ಇದೆ, ಅದನ್ನ ಮಾಡಿಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಅನ್ನುವಂಥ ಮಾತುಗಳನ್ನ DK ಶಿವಕುಮಾರ್ ಹೇಳ್ತಾರೆ. ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇದೆಯಾ ಇಲ್ವಾ? ಕ್ಷೇತ್ರಕ್ಕೆ ಅನುದಾನ ಬರ್ತಿದೆ. ಈಗಾಗಲೇ ನೆನೆನೂ ಕೂಡ ಸ್ಪಷ್ಟನೆ ಕೊಟ್ಟಿದೆ. 475 ಕೋಟಿ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳ ಇಲಾಖೆಯಿಂದನೇ ಬಂದಿದೆ, ಅದು ಕೆರೆಗಳ ನೀರು ತುಂಬಿಸೋ ಕಾರ್ಯಕ್ರಮಕ್ಕೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿಗಳು ಹೊರೆ ಆಗಿದೆ ಅಂತ ಹೇಳಿದ್ದಾರೆ ಹೊರತು ಎಲ್ಲೂ ಲಾಸ್ ಆಗಿದೆ ಅಂತ ಹೇಳಿಲ್ಲ. ಸೊ ಬರ್ಡನ್ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನ ಸರಿತೂಗಿಸೋ ಕೆಲಸನೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸೊ ಏನು ಸಮಸ್ಯೆ ಆಗೋಲ್ಲ. ಮುಂದಿನ ದಿನಗಳಲ್ಲಿ ಅನುದಾನಕ್ಕೆ ನನ್ನ ಕ್ಷೇತ್ರದ ವಿಚಾರಕ್ಕೆ ನನಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಯಾಕಂದರೆ ಸುಮಾರು ರಸ್ತೆಗಳಾಗಿದ್ದಾವೆ, ಬಿಲ್ಡಿಂಗ್ಗಳು, ಸ್ಕೂಲ್ ಬಿಲ್ಡಿಂಗ್ಗಳಾಗಿದ್ದಾವೆ, ಪವರ್ ಸ್ಟೇಷನ್ಗಳಾಗಿದ್ದಾವೆ, ಆಮೇಲೆ ಹತ್ತಿ ಮಾರ್ಕೆಟ್ ಆಗಿದೆ, ಕೋಲ್ಡ್ ಸ್ಟೋರೇಜ್ ಆಗಿದೆ, APMCಗೂ ಹೆಚ್ಚಿನ ಅನುದಾನ ನನ್ನ ಅವಧಿಯಲ್ಲೇ ತಂದಿದ್ದೀನಿ. ಸೊ ಹಂಗಾಗಿ ನಡೀತಾ ಇದೆ ಕೆಲಸಗಳು, ಯಾವುದೇ ಥರದ ಸಮಸ್ಯೆ ಇಲ್ಲ. ರಾಜಕೀಯವನ್ನು ಹೊರತುಪಡಿಸಿದರೆ ಬಂಡೀಪುರ ನಗರ ವ್ಯಾಪ್ತಿಯಲ್ಲಿ ಮತ್ತೆ ಸಫಾರಿ ಪ್ರಾರಂಭವಾಗಿದ್ದರಿಂದ ಸಾಕಷ್ಟು ರೈತರು ವಿರೋಧ ಮಾಡ್ತಾಯಿದ್ದಾರೆ. ಸ್ಥಳೀಯರು ಸಫಾರಿ ಪರವಾಗಿದ್ದಾರೆ. ತಾವು ಆ ಭಾಗದ ಶಾಸಕರಾಗಿ ಏನು ಹೇಳ್ತೀರಾ? ಖಂಡಿತವಾಗ್ಲೂ ಸಫಾರಿಯಿಂದ ಪ್ರಾಣಿಗಳು ಆಚೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಅದರದೇ ಆದಂಥ ಒಂದು ತನಿಖೆನ ಮಾಡಿದ್ದಾರೆ, ಇಲಾಖೆ ವತಿಯಿಂದ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ, ಸರ್ವೆ ಮಾಡಿದ್ದಾರೆ ಯಾವ ಥರ ಆಯಿತು ಅಂತ. ಅದಾದಂಥ ಸಮಯದಲ್ಲಿ ಪ್ರಾಣಿಗಳು ಜಾಸ್ತಿ ಆಗ್ತದೆ, ಟೆರಿಟರಿ ಏರಿಯಾ ಕಮ್ಮಿ ಆಗ್ತಿರೋದ್ರಿಂದ ಹೆಂಗೆ ನಾವು ಮನುಷ್ಯರು ಒಂದು ಮನೇಲಿ ಇದ್ದಂಥ ಸಮಯದಲ್ಲಿ ನಮ್ಮ ಸಂಸಾರ ದೊಡ್ಡದಾದಂಥ ಸಮಯದಲ್ಲಿ ದೊಡ್ಡ ಜಾಗ ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ, ಅದೇ ರೀತಿಯಲ್ಲಿ ಪ್ರಾಣಿಗಳು ಕೂಡ ದೊಡ್ಡ ದೊಡ್ಡ ಜಾಗಗಳನ್ನ ಹುಡುಕ್ತಾ ಹೋದಂಥ ಸಮಯದಲ್ಲಿ ಕಾಡಿಂದ ನಾಡಿಗೆ ಬಂದಿರೋ ಉದಾಹರಣೆಗಳಿದ್ದಾವೆ. ಹಂಗಾಗಿ ಸಫಾರಿ ರೂಟ್ಗೂ ಕಾಡಿಂದ ಪ್ರಾಣಿಗಳು ಬರೋದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ಇದೇ ಬೇರೆ. ಯಾಕಂದರೆ 4 ತಿಂಗಳು ನಿಲ್ಲಿಸಿದ್ರು ಕೂಡ 3 ತಿಂಗಳು ನಮ್ಮ ಗುಂಡ್ಲುಪೇಟೆಯಲ್ಲಿ ಪ್ರಾಣಿ ಆಚೆ ಬಂದು ಹಸುನ ಸಾಯಿಸಿರೋಂಥದ್ದನ್ನ ಮೊನ್ನೆನೂ ಕೂಡ ಈ ಒಂದು 15 ದಿನದಿಂದ ನೋಡಿದ್ದೀವಿ. ಸೊ ಹಂಗಾಗಿ ಅಂಥರ ಎಲ್ಲ ಇರೋದ್ರಿಂದ ಯಾವುದೇ ಥರದ ಒಂದು ಸಮಸ್ಯೆಗಳು ಸಫಾರಿಯಿಂದ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಜೀವನೋಪಾಯದ ಕಾರಣದಿಂದ, ಜೊತೆಗೆ ನನ್ನ ಕ್ಷೇತ್ರದಲ್ಲಿ ನಾನು ನೋಡಿದಂಗೆ ಸುಮಾರು ಒಂದು 10-12 ಹಳ್ಳಿ ಹುಡುಗರುಗಳಿಗೆ ಉದ್ಯೋಗದ ಅವಕಾಶಗಳು ಆಗಿದ್ದಾವೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಖಾಸಗಿ ಹೋಟೆಲ್ಗಳಿಂದ. ಹಂಗಾಗಿ ನಾನು ಸಫಾರಿಗೆ ಹೆಚ್ಚಿನ ಸ್ಟಾರ್ಟ್ ಮಾಡಿದ್ರೆ ಅನುಕೂಲ ಆಗ್ತದೆ. ಯಾಕೆಂದರೆ ಸ್ಯಾಲ್ರಿ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು ಅನುಕೂಲ ಆಗ್ತದೆ ಅಂತ. ಯಾಕೆಂದರೆ ಇಲ್ದೇ ನಾಳೆ ನಾನೊಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದ ಹುಡುಗರುಗಳು ನನ್ನ ಹತ್ರನೇ ಉದ್ಯೋಗ ಇಲ್ಲ, ಈಗ ನಮ್ಮನ್ನ ತೆಗೆದುಬಿಟ್ಟಿದ್ದಾರೆ ಅಂತ ಉದ್ಯೋಗ ಕೊಡಿಸಿ ಅಂತ ಬರೋದು ಒಂದು ಕಡೆ, ತೆಗ್ದಿದ್ದಾರೆ ನಮ್ಗೆ ಇನ್ನೊಂದು ಕಡೆ ಕೊಡಿಸಿ ಅನ್ನೋದು ಇನ್ನೊಂದು ಥರ ಅದು ಸಮಸ್ಯೆ ಆಗ್ತದೆ. ಸೊ ಸಾರ್ವಜನಿಕರ ದೃಷ್ಟಿಯಿಂದ ನಾನು ನೆನ್ನೆನೂ ಕೂಡ ಒಬ್ಬ ಎಳ್ನೀರು ವ್ಯಾಪಾರಿನ ಮಾತಾಡ್ತೀನಿ ನಮ್ಮ ಗುಂಡ್ಲುಪೇಟೆಯಲ್ಲಿ. 3 ತಿಂಗಳಿಗೂ ಈಗ ನಿಮಗೆ 3 ದಿನಕ್ಕೂ ವ್ಯಾಪಾರ ಹೆಂಗಿದೆ ಅಂತ ಅವನು ಪಾಸಿಟಿವ್ ಆಗಿ ಹೇಳಿದ್ದಾನೆ. ಹಿಂದೆ ಒಂದು 40ರಿಂದ 50 ಹೋಗ್ತಿತ್ತು, ಈಗ 3 ತಿಂಗಳು. ಮೊನ್ನೆಯಿಂದ ಒಂದು 65-70 ಮಾರ್ತಿದ್ದೀನಿ. ಮುಂಚೆ ಸಫಾರಿ ಇದ್ದಂಥ ಸಮಯದಲ್ಲಿ 100-120 ಮಾರಿದ್ದೀನಿ. ಅವನು ಕೊಟ್ಟಂಥ ಉತ್ತರನೂ ಚೆನ್ನಾಗಿದೆ. ಈಗ ಮಾರ್ಚ್ ತಿಂಗಳಾಗಿರೋದ್ರಿಂದ ಎಕ್ಸಾಮ್ ಟೈಮು ಸರ್, ಏಪ್ರಿಲಿಂದ ನಮಗೆ ವಾಪಸ್ ಬ್ಯಾಕ್ ಟು ನಾರ್ಮಸಿ ಬರುತ್ತೆ ಸಫಾರಿ ಓಪನ್ ಆಗಿರೋದ್ರಿಂದ ಅಂತ ಅವನೇ ಒಬ್ಬ ಹುಡುಗ ಎಳ್ನೀರು ಮಾರೋನೇ ಅವನ ಪ್ರತಿಕ್ರಿಯೆಯನ್ನು ನನಗೆ ಕೊಟ್ಟಿದ್ದಾನೆ. ನಾನು ಈ ಥರ ಎಲ್ಲ ಲೋಕಲಾಗಿ ಹೆಂಗಿದೆ ಅಂತ ನಾನು ಸರ್ವೆ ಮಾಡಿ ಸಫಾರಿಗೆ ಮಾಡಿದ್ದು. ರೈತರು ಪೂರಕವಾಗಿ ಅವರು ವಿರೋಧ ಮಾಡ್ತಿರೋದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಅವರು ರೈತರ ಜಮೀನಿಗೆ ಬರ್ತಿದೆ ಅಂತ ಅದನ್ನ ತಡೀಲಿಕ್ಕೆ ಈಗಾಗಲೇ ಮಾನ್ಯ ಅರಣ್ಯ ಸಚಿವರು ಪತ್ರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಮಾನವ ಪ್ರಾಣಿ ಸಂಘರ್ಷನ ತಡೀಲಿಕ್ಕೆ ಏನು ಮಾಡ್ಬೋದು ಅಂತ ಒಂದು ಕಾನೂನು ಇದು ಟೆಕ್ನಾಲಜಿಕಲಿ ಒಂದು ಕಾರ್ಯಕ್ರಮ ಮಾಡಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಉಪಯೋಗಿಸಿ ಅಂತ ಹೇಳಿದರೆ ಅದ್ರ ಪ್ರಕಾರ ಮಾಡ್ತಾರೆ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೆಲವೊಂದಷ್ಟು ಚುನಾವಣೆ ಮಾಡಲಿಕ್ಕೆ ಸರ್ಕಾರ ಸಹ ಹಿಂದೇಟಾಗ್ತಾಯಿದೆ ಅನ್ನೋಂಥ ಮಾತುಗಳು. ಕಾರ್ಯಕರ್ತರುಗಳು ಸಹ ಚುನಾವಣೆ ಇಲ್ಲದೇ ಚುನಾವಣೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡ ಆಗ್ತಾಯಿದ್ದಾರೆ. ಅದು ಸಾಮಾನ್ಯವಾಗಿ ಈಗ ಆಗಲೇ ಹಿಂದೆ BJP ಸರ್ಕಾರ ಇದ್ದಂಥ ಸಮಯದಲ್ಲಿ ಡಿಲೀಟ್ ಆದಂಥ ಬೋರ್ಡ್ಗಳು ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ಕೋರ್ಟಲ್ಲಿ ನಾನಾ ಕಾರಣಗಳಿಂದ ಅದು ಡಿಲೇ ಆಗಿತ್ತು. ಈಗ ಕೋರ್ಟು BBMP ಎಲೆಕ್ಷನ್ ಮಾಡಲಿಕ್ಕೆ ಆದೇಶ ಮಾಡಿದೆ. ಅದನ್ನ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ಮೇಲೆ ಚುನಾವಣೆ ಘೋಷಣೆ ಆಗೋಂಥ ಸನ್ನಿವೇಶಗಳು ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದನ್ನ ಮಾಡ್ತಾರೆ. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ರುರಿಗೆಡ್ಬಾರ್ದು. ಖಂಡಿತವಾಗ್ಲೂ ಇರೋಂಥ ಚುನಾವಣೆಗಳನ್ನ ಮಾಡೋಂಥ ಕೆಲಸ ಸರ್ಕಾರ ಮಾಡ್ತದೆ. ಹಿಂದೇಟ್ ಅನ್ನೋ ಪ್ರಶ್ನೆ ಇಲ್ಲ. ಕೆಲವು ಮೀಸಲಾತಿಗಳು ಅವು ಇರೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿರ್ಬೋದು, ಅಷ್ಟು ಬಿಟ್ಟರೆ ಯಾವುದೇ ಥರ ಸಮಸ್ಯೆಗಳಿಲ್ಲ. ಇದಿಷ್ಟು ಮಾತುಗಳನ್ನು ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.
ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.